ಸ್ನೇಹಿತರೆ, ಇವತ್ತು ನಾವು MS ವರ್ಡ್ ಅಲ್ಲಿ ಕನ್ನಡದ ಕಠಿಣ ಶಬ್ದಗಳು ಹ್ರಸ್ವ ಸ್ವರ, ದೀರ್ಘ ಸ್ವರ, ಒತ್ತಾಕ್ಷರ, ಅಲ್ಪ ಪ್ರಾಣ, ಮಹಾಪ್ರಾಣ ಇವುಗಳನ್ನ ಟೈಪ್ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ. ಅದಾದ ನಂತರ ಇಂಗ್ಲೀಷಲ್ಲಿ ಯಾವ್ಯಾವ ಶಬ್ದಗಳು ಬೇಕಾಗ್ತವೆ ಅದನ್ನ ಆಮೇಲೆ ಟೈಪ್ ಮಾಡ್ತೀನಿ. ಅದನ್ನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಮಲ್ಟಿನುಡಿ 6.5 ಇದನ್ನ ರನ್ ಮಾಡಬೇಕು. ಇದರ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡುವಂಥ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಮತ್ತು ಐ ಬಟನ್ ಮೇಲೆ ಇರುತ್ತೆ ನೋಡಿ. ಈ ರೀತಿಯಾಗಿ ಸಾಫ್ಟ್ವೇರ್ ಓಪನ್ ಆದಾಗ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಈ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದ ನಂತರ ಈಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ. ಹ್ರಸ್ವ ಸ್ವರ. ಈಗ ಹ್ರಸ್ವ ಸ್ವರ ಟೈಪ್ ಮಾಡ್ಬೇಕಂತಂದರೆ ಸಿಂಪಲ್ ಆಗಿ H ಶಿಫ್ಟ್ R ಮತ್ತು SFV ಇದು ಕನ್ನಡದಲ್ಲಿ ಬೇಕಾಗುವಂಥ ಶಬ್ದಗಳು. ಕನ್ನಡದಲ್ಲಿ ಬೇಕಾಗಿ ಯಾವ್ಯಾವ ಅಕ್ಷರ ಬೇಕಂತ ಟೈಪ್ ಮಾಡಿದೆ. ಇವಾಗ ಇಂಗ್ಲೀಷಲ್ಲಿ ಯಾವ ಅಕ್ಷರಗಳು ಟೈಪ್ ಮಾಡಿದ್ರೆ ಈ ಹ್ರಸ್ವ ಸ್ವರ ಅನ್ನೋ ಶಬ್ದ ಟೈಪ್ ಆಗುತ್ತೆ, ಹ್ರಸ್ವ ಅನ್ನೋದು. ಈಗ ಇಂಗ್ಲೀಷಲ್ಲಿ ಬೇಕಾಗಿರೋ ಅಕ್ಷರಗಳು ಯಾವುದಪ್ಪ ಅಂತಂದರೆ H ಶಿಫ್ಟ್ R SFV ಈ ಇಷ್ಟು ಇಂಗ್ಲೀಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಕನ್ನಡದ ಹ್ರಸ್ವ ಅನ್ನೋ ಶಬ್ದ ಟೈಪ್ ಆಗುತ್ತೆ. ಈಗ ದೀರ್ಘ ಅನ್ನೋ ಅಕ್ಷರ ಟೈಪ್ ಮಾಡ್ತೀನಿ ನೋಡಿ. ದೀರ್ಘ ಅನ್ನೋ ಶಬ್ದ D ಶಿಫ್ಟ್ I RF ಶಿಫ್ಟ್ G ದೀರ್ಘ. ಇದು ಕನ್ನಡ ಶಬ್ದ ಐತೆ. ಇಂಗ್ಲೀಷಲ್ಲಿ ಅಕ್ಷರಗಳು ಯಾವ್ದಾವ್ದು ಬೇಕಾಗುತ್ತೆ ನೋಡೋಣ. D ಶಿಫ್ಟ್ I RF ಶಿಫ್ಟ್ G ದೀರ್ಘ ಅಕ್ಷರ ಟೈಪ್ ಆಗುತ್ತೆ. ಮತ್ತೆ ಒತ್ತಾಕ್ಷರ. ಈಗ ಕನ್ನಡದಲ್ಲೇ ಒತ್ತಾಕ್ಷರ ಬರೀಬೇಕಂತಂದ್ರೆ O T F T A K F X R ಒತ್ತಾಕ್ಷರ. ಈಗ ಇಂಗ್ಲೀಷಲ್ಲಿ ಯಾವ್ಯಾವ ಶಬ್ದಗಳು ಬೇಕಂತಂದ್ರೆ O T F T A K F X R ಇಷ್ಟು ಅಕ್ಷರಗಳ ಟೈಪ್ ಮಾಡಿದ್ರೆ ಕನ್ನಡದ ಶಬ್ದ ಒತ್ತಾಕ್ಷರ ಟೈಪ್ ಆಗುತ್ತೆ. ಈಗ ಅಲ್ಪ ಪ್ರಾಣ ಅಂತಿದೆಯಲ್ಲ, ಇದನ್ನು ಕನ್ನಡದಲ್ಲಿ ಟೈಪ್ ಮಾಡಬೇಕಂದ್ರೆ ALF P ಮತ್ತು PFR A ಶಿಫ್ಟ್ N ಅಲ್ಪ ಪ್ರಾಣ. ಇದಕ್ಕೆ ಬೇಕಾಗುವಂಥ ಇಂಗ್ಲೀಷ್ ಶಬ್ದಗಳು ಯಾವುದಂದ್ರೆ ALF PFAR ಶಿಫ್ಟ್ N ಅಲ್ಪ ಪ್ರಾಣ. ಕನ್ನಡ ಶಬ್ದ ಟೈಪ್ ಮಾಡಬೇಕಂದ್ರೆ ಇಷ್ಟು ಇಂಗ್ಲೀಷ್ ಅಕ್ಷರಗಳನ್ನು ಟೈಪ್ ಮಾಡಬೇಕು. ಮತ್ತು ಅದೇ ರೀತಿ ಈಗ ಮಹಾಪ್ರಾಣ ಅನ್ನೋ ಶಬ್ದ ಟೈಪ್ ಮಾಡ್ಬೇಕಂತಂದ್ರೆ MHAPFRA ಶಿಫ್ಟ್ N ಮಹಾಪ್ರಾಣ ಟೈಪ್ ಆಯಿತು. ಇವಾಗ ಇದಕ್ಕೆ ಬೇಕಾಗುವಂತಹ ಇಂಗ್ಲಿಷ್ ಅಕ್ಷರಗಳು ಯಾವ್ದಾವ್ದು ಅಂತ ನೋಡೋಣ.
ಮಹಾಪ್ರಾಣ ಬರಿಬೇಕಂತಂದ್ರೆ ಈ ಕೆಳಗಡೆ ಸೈಡಲ್ಲಿ ಬರೀತೀನಿ ನೋಡಿ. MHAPFRA ಶಿಫ್ಟ್ N ಇಷ್ಟು ಅಕ್ಷರಗಳನ್ನ ಇಂಗ್ಲಿಷ್ ಅಕ್ಷರಗಳ ಟೈಪ್ ಮಾಡಿದ್ರೆ ಮಹಾಪ್ರಾಣ ಅನ್ನೋ ಕನ್ನಡ ಶಬ್ದ ಟೈಪ್ ಆಗುತ್ತೆ ನೋಡಿ. ಈ ರೀತಿಯಾಗಿ ನಾವು ಇವತ್ತು MS ವರ್ಡಲ್ಲಿ ಕನ್ನಡದ ಕಠಿಣ ಶಬ್ದಗಳು ಟೈಪ್ ಮಾಡೋದು ಮತ್ತೆ ಕಲಿತಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಕಠಿಣ ಶಬ್ದಗಳು ನಿಮಗೆ ಅರ್ಥ ಆಗದೇ ಇರೋ ಶಬ್ದಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.